ಪಾಪ ನಾಚ್ಕತ್ತವ್ರೆ ಹಾಕ್ಬಿಡಿ ಅಂತ ಹೇಳ್ತವ್ರೆ. ಇವತ್ತು ನಾನು ಬಂದಿರೋದು KGF ಮೂವಿ ತೆಗ್ದಿರುವಂತ ಲಲಿತಾ ಮಹಲ್ ಪ್ಯಾಲೇಸ್ಗೆ ಬಂದಿದ್ದೀನಿ. ನಾನ್ ಯಾವಾಗ ಈ ತರ ಎಲ್ಲ ಮನೆ ಕಟ್ಸೋದು? ಕಾಫಿ ಕೊಟ್ಟಿದ್ದಾರೆ, ಜೊತೆಗೆ ಬಿಸ್ಕೆಟು. ಫ್ರೆಂಡ್ಸ್, ಇವಾಗ ಲಲಿತಾ ಮಾಲ್ಗೆ ಹೋಯ್ತಾ ಇದೀನಿ. ನೋಡಿ ಇವರು ಊಬರ್ ಅವರು ಹೆಸರು ಬ್ರೋ? ಯಾಕ ಪರವಾಗಿಲ್ಲ ಬಿಡಿ bro. ಪಾಪ ನಾಚ್ಕತ್ತವ್ರೆ ಹಾಕ್ಬಿಡಿ ಅಂತ ಹೇಳ್ತವ್ರೆ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಲಲಿತಾ ಮಾಲ್ಗೆ ಹೋಗೋದಾ? ಬೇಕು ಒಂದೇ ಒಂದ್ ಪ್ಲೇಸ್ಗೆ ಮೈಸೂರು ಬರೋದು ಒಂದೇ ತುಂಬಾ ಚೆನ್ನಾಗಿರಲ್ಲ, ಅದಕ್ಕೆ ಇನ್ನೊಂದ್ ಪ್ಲೇಸ್ಗೆ ಹೋಗೋದ ಅಂತ ಹೋಯ್ತಾ ಇದೀನಿ. ಬನ್ನಿ ಹೋಗೋದ. ಇಲ್ಲಿಂದ ದೂರ ಇದೆ, ಅದಕ್ಕೋಸ್ಕರ ಊಬರ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಬಂದಿರೋದು KGF ಮೂವಿ ತೆಗ್ದಿರುವಂತ ಲಲಿತಾ ಮಹಲ್ ಪ್ಯಾಲೇಸ್ಗೆ ಬಂದಿದ್ದೀನಿ. ತುಂಬಾ ದಿನ ಆಯ್ತು ಪ್ಲಾನಿಂಗು, ಬರ್ಲೇಬೇಕು ಇಲ್ಲಿ ಹೋಗಿ ನೋಡ್ಕೊ ಬರ್ಬೇಕು ಅಂತ. ಸೊ ಈಗ ಬಂದಿದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿ ಕಾಣಿಸ್ತೈತಲ್ಲ, 100 ರೂಪೀಸ್ ಟಿಕೆಟ್, ಜೊತೆ ಒಂದು ಕಾಫಿ ಕೊಡ್ತಾರಂತೆ. ಆರಾಮಾಗಿ ಕುಡ್ಕೊಂಡು ಆರಾಮಾಗಿ ನೋಡ್ಕೊಂಡು ಬನ್ನಿ. ಆಕ್ಚುಲಿ ಇವತ್ತು ಇರುತ್ತೆ ಇಲ್ವ ಅಂತ ಡೌಟಲ್ಲಿ ಇದ್ದೆ, ಯಾಕೆಂದ್ರೆ ನೆನೆ ತಾನೇ ಇಲ್ಲಿ ಹೋಳಿ ಇವೆಂಟ್ ನಡೆದಿತ್ತು. ಇವತ್ತಿರಲ್ಲ ಅಂತ ಅನ್ಕೊಂಡಿದೆ, ಬಟ್ ಬರೋಣ ಒಂದ್ಸಲ ನೋಡ್ಕೊಂಡು, ಇಲ್ಲ ಅಂದ್ರೆ ಸಾಕು ವಾಪಸ್ ಹೋಗೋದ ಅಂತ ಅನ್ಕೊಂಡಿದ್ದೆ. ನನ್ನ ಅದೃಷ್ಟಕ್ಕಿದೆ. ಈ ತರ ಸೋಲ ಬಂದ್ರೆ ನೆಮ್ಮದಿ ಅನ್ಸುತ್ತೆ ನನ್ನ ಪ್ರಕಾರ, ಯಾಕೆಂದ್ರೆ ಪ್ರಾಬ್ಲಮ್ ಇರಲ್ಲ ಜಾಸ್ತಿ, ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಫುಲ್ ಸಖತ್ತಾಗಿ ಮಾಡೋರೆಲ್ಲ. ಏನ್ ಸಾಕಾಗೈತೆ ಗುರು. ನಾನ್ ಯಾವಾಗ ಈ ತರ ಎಲ್ಲ ಮನೆ ಕಟ್ಸೋದು? ಅಕಸ್ಮಾತ್ ನಾನು ಒಬ್ನೇ ಉಳ್ಕೊಂಡ್ರು ಸರಿ, ಈ ತರ ಮನೆ ಕಳ್ಸ್ಬಿಟ್ಟು ಅಲ್ಲಿ ಉಳ್ಕತೀನಿ. ಸಾಕಾಗೈತೆ. ಈ ತರ ಎಲ್ಲ ಮನೆ ಮಾಡ್ಬೇಕು ಅಂತ ಎಷ್ಟು ಆಸೆ ಐತೆ ಗೊತ್ತಾ ನನ್ಗೆ. ಆದ್ರೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋಯ್ತಲ್ವಾ. ಬಟ್ ಇರ್ಬೇಕು ಫ್ರೆಂಡ್ಸ್, ಕನ್ಸ್ ಕಾಣಕ್ಕೆ ಏನು ದುಡ್ಡ ಕೊಡ್ಬೇಕು, ಕಾಣ್ಬೇಕೆಲ್ಲನೂ. ನೋಡಿ, ಓಕೆ ಫ್ರೆಂಡ್ಸ್, ನೋಡೋದಲ್ಲ, ಬನ್ನಿ ಹೋಗತ್ತ ಒಳಗೆ. ಸೂಪರ್ ಇದೆಯಲ್ಲ, ಈ ತರ ಮನೆ ಮಾಡ್ಸೋದು ಯಾವಾಗ ನಾನು. ಫ್ರೆಂಡ್ಸ್, ಏನ್ ಸೂಪರ್ ಆಗೈತೆ, ನಂಗಂತ ಹೆವಿ ಇಷ್ಟ ಐತೆ ಇದೆ. ಆಕ್ಚುಲಿ ನನ್ನ ಜೊತೆ ಫ್ರೆಂಡ್ಸ್ ಯಾರು ಬಂದ್ಬಿಟ್ಟಿದೆ, ಒಳ್ಳೆ ಫೋಟೋ ಶೂಟ್ ಮಾಡಿಸ್ಕೊಬಿಡ್ತಿದ್ರು ನನ್ನ ಹತ್ರ. ಯಾರನ್ನ ಕರ್ಕೊ ಬರ್ದಿರೋದೇ ಒಳ್ಳೇದಾಯ್ತು ಅಲ್ವಾ. ಪೂಲ್ ಇದೆಯಂತೆ, ನೋಡೋಣ ಬನ್ನಿ, ನೋಡ್ಕೊಂಡು ಬರೋಣ ಸ್ವಿಮ್ಮಿಂಗ್ ಪೂಲ್ನ. ತುಂಬಾ ಸೂಪರ್ ಆಗಿದೆ ಸ್ವಿಮ್ಮಿಂಗ್ ಪೂಲ್. ನಾನು ಅಕಸ್ಮಾತ್ ರೆಸಾರ್ಟ್ ಏನೋ ಬಂದ್ರೆ ಇಲ್ಲಿಗೆ ಬಂದ್ಬಿಡ್ಬೇಕಿತ್ತು ತೆಗೆ. ನೋಡಿ, ಸಫಾರಿ. ಫ್ರೆಂಡ್ಸ್, ನೋಡೋದ್ರಲ್ಲ ಹೆಂಗಿತ್ತು ಅಂತ. ಈಗ ಕಾಫಿ ಕುಡಿಯೋದಂತ ಹೋಯ್ತಾ ಇದ್ದೀನಿ, ಬನ್ನಿ ಕುಡ್ಕೊಂಡು ಬರೋಣ.
ಟಿಕೆಟ್ ತಗೊಂಡಿರೋದಕ್ಕಾರ ಅದಾದ್ರು ಕುಡಿಯೋಣ. ನೋಡಿ ಫ್ರೆಂಡ್ಸ್, ಕಾಫಿ ಕೊಟ್ಟಿದ್ದಾರೆ, ಜೊತೆಗೆ ಬಿಸ್ಕೆಟು. 100 ರೂಪಾಯಿಗೆ ಒಂದು ಕಾಫಿ ಮತ್ತೆ ಬಿಸ್ಕೆಟ್ ತಿಂತಾ ಇದ್ದೀನಿ, ಎಂಟ್ರಿ ಫೀಸ್ ಕೊಟ್ಬಿಟ್ಟು. ಎಂತ ಇರ್ಬೇಕು ನೋಡಿ ನಾನು, ಅಲ್ವಾ ಫ್ರೆಂಡ್ಸ್? ಎಲ್ಲ ನೋಡಿದ್ರಲ್ಲ, ಈಗ ನೋಡ್ಕೊಂಡಿದ್ದೆಲ್ಲ ಆಯ್ತು. ಈಗ ಮನೆಗೆ ಹೋಯ್ತಾ ಇದ್ದೀನಿ. ಫುಲ್ ಟಯರ್ಡ್ ಆಗ್ಬಿಟ್ಟೈತೆ. ಟೈರ್ಡ್ ಅನ್ನೋಕ್ಕಿಂತ ಚೆನ್ನಾಗಿತ್ತು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಎಲ್ಲ. ಸೋಲೋ ಆಗಿ ಬಂದಿದ್ದಿತ್ತು ಇನ್ನೂ ಖುಷಿ. ಯಾಕಳಿ ಫ್ರೆಂಡ್ಸ್ಗಳನ್ನ ಕರ್ಕೊಂಡ್ಬಿಟ್ಟಿದ್ರೆ ಫೋಟೋ ಶೂಟ್ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂದ್ಬಿಟ್ಟು ನನ್ನ ಫೋನ್ ಚಾರ್ಜರ್ ಎಲ್ಲ ಖಾಲಿ ಮಾಡ್ಬಿಡೋರು. ಈಗಾಗಲೇ 29 ಬಂದ್ಬಿಟ್ಟೈತೆ. ಅಕಸ್ಮಾತ್ ನನ್ನ ಫ್ರೆಂಡ್ಸ್ ಏನಾದ್ರು ಬಂದ್ಬಿಟ್ಟಿತ್ತು ಅಂದ್ರೆ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಓಕೆ ಫ್ರೆಂಡ್ಸ್, ಎಲ್ಲ ನೋಡ್ಬಿಟ್ಟು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. 100 ರೂಪೀಸ್ ವಿಸಿಟ್ ಮಾಡ್ಕೊಂಡು ಹೋಗಕ್ಕಷ್ಟೇ. ಅದ್ರ ಜೊತೆ ಒಂದು ಕಾಫಿ ಇಲ್ಲ ಟೀ ಕೊಡ್ತಾರೆ, ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು. ಏನಾರ ಫ್ರೀ ಆಗಿದ್ರೆ ಬಂದಾಗ ವಿಸಿಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.